ಆತ್ಮೀಯ ವೀಕ್ಷಕರೇ, ನ್ಯೂಸ್ ಟುಡೇ ವಿಷನ್ IAS ವತಿಯಿಂದ ಎಲ್ಲ ಸುದ್ದಿಗಳನ್ನು ಅಳವಡಿಸಿಕೊಳ್ಳಲಾಗಿದೆ. ವಿಷನ್ IASನ 8 ಜುಲೈ 2025 ಸೊ ಮೊದಲನೇ ಸುದ್ದಿ ನೋಡ್ಕೊಂಡು ಬರೋಣ. ಮೊದಲನೇ ಸುದ್ದಿ ನೋಡ್ಕೊಂಡು ಬರೋಕ್ಕಿಂತ ಮುಂಚೆ ಎಲ್ಲ ವೀಕ್ಷಕರಲ್ಲಿ ಒಂದು ವಿನಂತಿ ಏನೆಂದ್ರೆ, ನೀವು ವಿಡಿಯೋ ವೀಕ್ಷಿಸೋ ಮುನ್ನ ನಿಮ್ಮ ಮೊಬೈಲ್ ವಿಡಿಯೋ ಕ್ವಾಲಿಟಿನ ಹೆಚ್ಚಿಡಬೇಕು. ಯಾಕಂದರೆ ಹ್ಯಾಂಡ್ ರಿಟನ್ ಇರೋದರಿಂದ ನಿಮಗೆ ಸ್ಪಷ್ಟವಾಗಿ ಕಾಣಲಿ ಅಂತ ತಿಳಿಸ್ತೀನಿ. ಸೊ ಮೊದಲೇ ಸುದ್ದಿ ನೋಡ್ಕೊಂಬರೋಣ. ಕಾಲಧನ್ ಮಲ್ಟಿ ಮಾಡೆಲ್ ಟ್ರಾನ್ಸ್ಪೋರ್ಟ್ ಪ್ರಾಜೆಕ್ಟ್ ಬೈ 2027 ಅಂದರೆ ಕಾಲಧನ್ ಅಂತೇಳಿ ಮಲ್ಟಿ ಪ್ರಾಜೆಕ್ಟ್ ಏನಿದೆಯಲ್ಲ, ಸಾರಿಗೆ ವ್ಯವಸ್ಥೆದು ಭಾರತ ಮತ್ತು ಮಯನ್ಮಾರ್ದು ಆ ವಿಷಯ ಸುದ್ದಿಯಲ್ಲಿದೆ. ಮತ್ತು ಲೋಕಲೈಸೇಷನ್ ಆಫ್ SDG ಗೋಲ್ಸ್, ಇದು ನೀತಿ ಆಯೋಗ ಇತ್ತೀಚೆಗೆ ಒಂದು ರಿಪೋರ್ಟ್ ರಿಲೀಸ್ ಮಾಡಿದ ನ್ಯೂಸ್ದಲ್ಲಿದೆ. ಟೆಕ್ ಆ್ಯಂಡ್ ಡ್ರೈವನ್ ಫುಡ್ ಪ್ರೊಸೆಸಿಂಗ್ ಅಂತ ನ್ಯೂಸಲ್ಲಿದೆ, ಅದು ನೋಡ್ಕೊಂಬರೋಣ. ಹಾಗೂ ನಾಲ್ಕನೇ ಸುದ್ದಿ ಚೇಂಜಿಂಗ್ ನೇಚರ್ ಆಫ್ ಫ್ಲಡ್ಸ್ ಅಂತ ಸುದ್ದಿಯಲ್ಲಿದೆ, ನೋಡ್ಕೊಂಬರೋಣ. ಪ್ಲೇಸ್ ಇನ್ ನ್ಯೂಸ್ ಸೂಡನ್ ನ್ಯೂಸ್ದಲ್ಲಿದೆ, ನೋಡ್ಕೊಂಬರೋಣ. ಹಾಗೆ ಪರ್ಸನಾಲಿಟಿ ಇನ್ ನ್ಯೂಸ್ ಅಂದರೆ ಕದಂಬಿನಿ ಗಂಗೂಲಿ ಅಂತ ನ್ಯೂಸ್ದಲ್ಲಿದ್ದಾರೆ. ಅಂದರೆ ಅವರು ಜುಲೈ ತಿಂಗಳಲ್ಲಿ ಹುಟ್ಟಿದ್ರಿಂದ ಈ ಜುಲೈ ತಿಂಗಳಲ್ಲಿ ನ್ಯೂಸ್ದಾಗಿದ್ದಾರೆ. ಸೊ ಅವ್ರ ಕುರಿತು ಅಧ್ಯಯನ ಮಾಡೋಣ. ಆಮೇಲೆ ಎನಿಮಿ ಪ್ರಾಪರ್ಟಿ ಆ್ಯಕ್ಟ್ 1968, ಎನಿಮಿ ಪ್ರಾಪರ್ಟಿ ಆ್ಯಕ್ಟ್ 1968 ಸುದ್ದಿಯಲ್ಲಿದೆ. ಕಾರಣ ಸೈಫಲ್ ಅಲಿ ಖಾನ್ ಏನದರಲ್ಲ, ಸೈಫಲ್ ಅಲಿ ಖಾನ್ ಅವರು ಬಾಲಿವುಡ್ ನಟ. ಇವರ ಆಸ್ತಿ ಇತ್ತೀಚೆಗೆ 15,000 ಕೋಟಿ ಆಸ್ತಿ ಮುಟ್ಟುಗೋಲು ಹಾಕಲಾಗಿದೆ. ಸೊ ನಂತರ ನ್ಯೂಸಲ್ಲಿದೆ ರೆಡ್ ಸಿ, ಈ ರೆಡ್ ಸಿಯಲ್ಲಿ ಹೂತಿಗಳ ಕುರಿತು ನ್ಯೂಸಲ್ಲಿದೆ. ಆಮೇಲೆ ಸೆಂಟ್ರಲ್ ಡ್ರಗ್ಸ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್ CDSCO ನ್ಯೂಸಲ್ಲಿದೆ. ನಂತರದಲ್ಲಿ ಜಾಮಾತಾ ಅಂಥೇಳಿ ಜಾಮಾತಾ ಎಕ್ಸಸೈಸ್ ಇದೆ ನ್ಯೂಸಲ್ಲಿ, ಜಪಾನ್ ಮತ್ತು ಇಂಡಿಯಾ. ಇಷ್ಟನ್ನು ನೋಡ್ಕೊಂಬರೋಣ. ಮೊದಲನೇ ಸುದ್ದಿ ಕಾಲಧನ್. ಇದೇನು ಕಾಲಧನ್ ಬಹು ಮಾದರಿಯ ಸಾರಿಗೆ ಯೋಜನೆ, ಕಾಲಧನ್ ಬಹು ಮಲ್ಟಿ ಇದೇನಿದೆಲ್ಲ ನೋಡ್ಕೊಂಬರೋಣ. ಟ್ರಾನ್ಸ್ಪೋರ್ಟ್ ಪ್ರಾಜೆಕ್ಟ್ 2027 ವೇಳೆಗೆ ಕಾರ್ಯ ಆರಂಭಿಸಲಿದೆ ಅಂತ ಸುದ್ದಿಯಲ್ಲಿದೆ. ಸೊ ಈ ಪ್ರಾಜೆಕ್ಟ್ ಜಂಟಿಯಾಗಿ ಭಾರತ ಮತ್ತು ಮಯನ್ಮಾರ್ನ ಸಹಭಾಗಿತ್ವದಲ್ಲಿ ಆರಂಭಿಸಲಾಗಿದೆ. ಭಾರತ ಪೂರ್ವ ಬಂದರುಗಳಿಂದ ಮಯನ್ಮಾರ್ ಮೂಲಕ ಭಾರತ ಈಶಾನ್ಯ ಪ್ರದೇಶಗಳಿಗೆ ಬಹು ಮಾದರಿಯ ಸರಕು ಸಾರಿಗೆ ವ್ಯವಸ್ಥೆ ಕಲ್ಪಿಸಲು ಈ ವ್ಯವಸ್ಥೆ ಜಾರಿ ತರಲಾಗಿದೆ. ಹಾಗಾದರೆ ಕಾಲಧನ್ ಪ್ರಾಜೆಕ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಈ ಪ್ರಾಜೆಕ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಏನು ಕಾಲಧನ್ ಮಲ್ಟಿ ಮಾಡೆಲ್ ಟ್ರಾನ್ಸ್ಪೋರ್ಟ್ ಪ್ರಾಜೆಕ್ಟ್ ಏನದ, ಇದು ಒಪ್ಪಂದಕ್ಕೆ ಸಹಿ ಹಾಕಿದ್ದು 2008ರಲ್ಲಿ. ಇದು ನೋಡಲ್ ಸಚಿವಾಲಯದ ಯಾವುದಂದ್ರೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ. ಈ ಯೋಜನೆ ಅಭಿವೃದ್ಧಿ ಮತ್ತು ಸಲಹೆಗಾರ ಆಗಿ ಕೆಲಸ ಮಾಡ್ತಕ್ಕಂಥದ್ದು ಯಾವುದಂದ್ರೆ ಭಾರತೀಯ ಒಳನಾಡು ಜಲಮಾರ್ಗ ಪ್ರಾಧಿಕಾರ IWAI. ಓಕೆನಾ. ಇದರ ಸಾರಿಗೆ ಘಟಕಗಳು ಅಂದ್ರೆ ಜಲಮಾರ್ಗದ ಮತ್ತು ರಸ್ತೆ ಮಾರ್ಗಗಳನ್ನು ಒಳಗೊಂಡಿದೆ ಈ ಪ್ರಾಜೆಕ್ಟ್ನ. ನೋಡೋಣ. ಈ ಜಲಮಾರ್ಗವು ಕಾಲಧನ್ ನದಿ ಅಂದರೆ ಇಲ್ಲಿ ನೋಡಿ, ಸಿತ್ವೆ ಬಂದರಿನಿಂದ ಪಲೆಟ್ವರೆಗೆ ಅಂದ್ರೆ ಈ ಕಾಲಧನ್ ನದಿ ಒಟ್ಟು ಎಷ್ಟು ಕಿಲೋಮೀಟರ್ ಅಂದ್ರೆ 158 ಕಿಲೋಮೀಟರ್ ಅದ. ಈ ಕಾಲಧನ್ ನದಿ 158 ಕಿಲೋಮೀಟರ್ ಜಲಮಾರ್ಗವನ್ನು ಒಳಗೊಂಡಿದೆ. ಇಲ್ಲಿಂದ ಕಾಲಧನ್ ನದಿಯಲ್ಲಿ ಸಿತ್ವೆ ಬಂದರಿಂದ ಪಲೆಟ್ವರೆಗೆ. ಹಾಗಾದರೆ ರಸ್ತೆ ಮಾರ್ಗ ಏನಂದ್ರೆ ಮಿಜೋರಾಂನ ಗಡಿಯಾದ ಪಾಲೆಟ್ವದಿಂದ ಸಿಟ್ವೆ ಬಂದರಿನವರೆಗೆ ಅರ್ಥ. ಆಮೇಲೆ ಸಮುದ್ರ ಮಾರ್ಗಗಳು ಎಲ್ಲಿಂದಂದ್ರೆ ಕಲ್ಕತ್ತಾದಿಂದ ಸಿಟ್ವೆ ಬಂದರಿನವರೆಗೆ ಒಳಗೊಂಡಿದೆ. ಇಲ್ಲಿ ನೋಡಿ ಮ್ಯಾಪ್ನಲ್ಲಿ ನೋಡಿ, ಇದು ಕಲ್ಕತ್ತಾ. ಈ ಕಲ್ಕತ್ತಾದಿಂದ ಹಿಂಗೆ ಸಿಟ್ವೆ ಬಂದರಿವರೆಗೆ, ಈ ಕಲ್ಕತ್ತಾದಿಂದ ತೋರಿಸಿ ನೋಡಿ,
ಹಿಂಗೆ ಸಿಟ್ವೆ ಬಂದರಿನವರಿಗೆ ಇಲ್ಲಿ ಸಿಟ್ವೆ ಬಂದರು. ಓಕೆನಾ. ಕಲರ್ ಚೇಂಜ್ ಮಾಡೋಣ. ಕಲ್ಕತ್ತಾದಿಂದ ಈ ಸಿಟ್ವೆ ಬಂದರಿನವರಿಗೆ ಮತ್ತು ಈ ಸಿಟ್ವೆ ಬಂದರಿಂದ ಎಲ್ಲಿ ಅಂದ್ರೆ ನೋಡಿ ಇಲ್ಲಿ ಐಜ್ವಾಲ್ವರೆಗೆ ನಾರ್ತ್ ಈಸ್ಟ್ ಸ್ಟೇಟ್ಗಳಿಗೆ ಸಂಪರ್ಕ ಕಲ್ಪಿಸಲಾಗಿದೆ. ಇಲ್ಲಿ ನದಿ ಇರೋದು ಕಾಲಾದನ್ ನದಿ. ಇಲ್ಲಿ ನಾವು ಗುರುತಿಸಬೇಕಿತ್ತು. ಇದು ಬೇ ಆಫ್ ಬೆಂಗಾಲ್. ಈ ಥರ ಸಮುದ್ರ ಮಾರ್ಗ ಮೊದಲು ಈ ಸಿಲಿಗುರಿ ಕಾರಿಡಾರ್ ಮುಖಾಂತರ ವ್ಯಾಪಾರ ಸಂಪರ್ಕ ಕಲ್ಪಿಸಲಾಗ್ತಿತ್ತು ನಾರ್ತ್ ಈಸ್ಟ್ ಸ್ಟೇಟ್ಗಳಿಗೆ. ಸೊ ಇದನ್ನು ಸಮುದ್ರ ಮಾರ್ಗ ಕಲ್ಪಿಸಿಕೊಡ್ಬೇಕು ನಾರ್ತ್ ಈಸ್ಟ್ ಸ್ಟೇಟ್ಗಳಿಗೆ ಅಂತ ಈ ಪ್ರಾಜೆಕ್ಟ್ ತರಲಾಗಿದೆ. ನೋಡಿ, ಪಶ್ಚಿಮ ಬಂಗಾಳ ಅಲ್ಲದೆ ದಕ್ಷಿಣ ಭಾರತದ ರಾಜ್ಯಗಳಿಗೂ ಸಹ ಸಂಪರ್ಕ ಏನಾಗ್ತದೆ, ದೂರ ಕಡಿಮೆಗೊಳಿಸ್ತದ, ಸಹಕಾರಿಯಾಗಿದೆ ದೂರ ಕಡಿಮೆಗೊಳಿಸೋದು. ಮ್ಯಾನ್ಮಾರ್ ಸ್ಟೇಟ್, ಇದರ ಮಹತ್ವ ಏನಿದೆ ಅಂತ ನೋಡೋಣ. ಭಾರತ ಈಶಾನ್ಯ ರಾಜ್ಯಗಳಿಗೆ ಸಮುದ್ರ ಮಾರ್ಗ ಪ್ರವೇಶ, ಆಗ್ನೇಯ ಏಷ್ಯಾ ರಾಷ್ಟ್ರಗಳೊಂದಿಗೆ ಹೆಚ್ಚಿನ ಆರ್ಥಿಕ ಸಂಪರ್ಕ ಅಭಿವೃದ್ಧಿ ಅವಕಾಶ ನೀಡುತ್ತದೆ. ಕಿರಿದಾದ ಸಿಲಿಗುರಿ ಕಾರಿಡಾರ್ ಮೂಲಕ ಏಕೈಕ ಭೂಮಾರ್ಗ ಸಂಪರ್ಕ ಕೊಂಡಿ ಮೇಲಿನ ಸಂಚಾರ ಹೊರೆ ಕಡಿಮೆಯಾಗುತ್ತದೆ. ಸಂಚಾರ ಮಾರ್ಗ ಅಲ್ಲಿ ಸಿಲಿಗುರಿ ಕಾರಿಡಾರ್ ಏನಿದೆಲ್ಲ ಅಲ್ಲಿ ಹೊರೆ ಕಡಿಮೆ ಆಗ್ತದೆ, ಸಂಚಾರ ಹೊರೆ. ಕಲ್ಕತ್ತಾ ದಕ್ಷಿಣ ಭಾರತದ ರಾಜ್ಯಗಳೊಂದಿಗಿನ ಸಂಪರ್ಕ ದೂರ ಅಂತರ ಸಹ ಕಡಿಮೆಯಾಗಿದೆ. ಅಲ್ಲಿ ನಾರ್ತ್ ಈಸ್ಟ್ ಸ್ಟೇಟ್ ವ್ಯಾಪಾರ ಕೇಂದ್ರವಾಗಿ ಅಭಿವೃದ್ಧಿಪಡಿಸಲು ಸಹಕಾರಿಯಾಗಿದೆ. ಓಕೆನಾ. ಆಮ್ಯಾಗ ನೀತಿ ಆಯೋಗ ಒಂದು ರಿಪೋರ್ಟ್ ಬಿಡುಗಡೆ ಇತ್ತೀಚೆಗೆ. ನೀತಿ ಆಯೋಗ ರಿಲೀಸ್ ದ ಡಿಸ್ಟ್ರಿಕ್ಟ್ SDG ಇಂಡೆಕ್ಸ್ 2023-2024 ಫಾರ್ ದಿ ನಾರ್ತ್ ಈಸ್ಟ್ ಸ್ಟೇಟ್ ಅಂತ ನ್ಯೂಸಲ್ಲಿದೆ. ಓಕೆನಾ, ನ್ಯೂಸಲ್ಲಿದೆ. ಇತ್ತೀಚೆಗೆ ನೀತಿ ಆಯೋಗವು ಈಶಾನ್ಯ ಪ್ರದೇಶ ನಾರ್ತ್ ಈಸ್ಟ್ ರೀಜನ್ಗಳಲ್ಲಿ ಜಿಲ್ಲಾ ಸುಸ್ಥಿರ ಅಭಿವೃದ್ಧಿ ಸೂಚ್ಯಂಕ ವರದಿ 2023-24 ಎರಡನೇ ಆವೃತ್ತಿ ಬಿಡುಗಡೆಗೊಳಿಸಿದೆ. ನೀತಿ ಆಯೋಗವು ಮತ್ತು ಈಶಾನ್ಯ ಪ್ರದೇಶಗಳ ಅಭಿವೃದ್ಧಿ ಸಚಿವಾಲಯ ಅಭಿವೃದ್ಧಿಪಡಿಸಿದ್ದು. ಈ ವರದಿ ಅಭಿವೃದ್ಧಿಪಡಿಸಿದರು ನೀತಿ ಆಯೋಗ ಮತ್ತು ಈಶಾನ್ಯ ಪ್ರದೇಶ ಅಭಿವೃದ್ಧಿ ಸಚಿವಾಲಯ. ತಾಂತ್ರಿಕ ಬೆಂಬಲ ಯಾವುದು, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನ ತಾಂತ್ರಿಕ ಬೆಂಬಲದೊಂದಿಗೆ ಈ ರಿಪೋರ್ಟ್ನ ಸಿದ್ಧಪಡಿಸ್ಯಾರ. ಯಾವುದು, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಓಕೆನಾ, UNDP. ಆಮೇಲೆ ಮೊದಲನೇ ಹಂತದ 26 ಆಗಸ್ಟ್ 2021 ಮೊದಲನೇ ಆವೃತ್ತಿ ಬಿಡುಗಡೆ ಮಾಡಿದರು. ಈ ನೀತಿ ಆಯೋಗವು SDG ಇಂಡಿಯಾ ಇಂಡೆಕ್ಸ್ ವಿಧಾನ ಆಧರಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಿಕೆಯನ್ನು ತಿಳಿಸಲು ನಾರ್ತ್ ಈಸ್ಟ್ ರೀಜನ್ನ ಜಿಲ್ಲಾ ಮಟ್ಟದಲ್ಲಿ ಅಭಿವೃದ್ಧಿ ಸಂಬಂಧಿತ ಪ್ರಗತಿಯನ್ನು ಮೇಲ್ವಿಚಾರಣೆ ಮಾಡುತ್ತದೆ. ನಾರ್ತ್ ಈಸ್ಟ್ ರೀಜನ್ನ ಪ್ರತಿ ಜಿಲ್ಲೆಯು 4 ವರ್ಗಗಳಾಗಿ ವಿಂಗಡಿಸಲಾಗಿದೆ. 4: ಸಾಧಕ, ಫ್ರಂಟ್ ರನ್ನರ್, ಪ್ರದರ್ಶಕ ಮತ್ತು ಆಕಾಂಕ್ಷಿ ಅಂತ. ಸಾಧಕ ಅಂದರೆ ಅವ್ರ ಸ್ಕೋರಿಂಗ್ ಇಟ್ಟಿರ್ತಂದ್ರೆ 100. ಆಮೇಲೆ ಫ್ರಂಟ್ ರನ್ನರ್ ಅಂದರೆ 65ರಿಂದ 99 ನಡುವೆ ಸ್ಕೋರ್. ಪ್ರದರ್ಶಕ ಅಂದರೆ 50ರಿಂದ 65 ಮಟ್ಟ ಸ್ಕೋರ್ ಆಗಿರ್ತದೆ. ಮತ್ತು ಆಕಾಂಕ್ಷಿ ಅಂದರೆ 50ಕ್ಕಿಂತ ಕಡಿಮೆ ಅಂಕಗಳು ಗಳಿಸಿದ ಜಿಲ್ಲೆಗಳಾಗಿವೆ. ಸಾಮಾಜಿಕ ಆರ್ಥಿಕ ಪರಿಸರ ಆಯಾಮಗಳಲ್ಲಿ ಅಭಿವೃದ್ಧಿ ಸವಾಲುಗಳನ್ನು ಎದುರಿಸುವ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಈಶಾನ್ಯ ವಲಯದಲ್ಲಿ ಯಾರೂ ಹಿಂದುಳಿದಿಲ್ಲ ಎಂದು ಖಚಿತಪಡಿಸಿಕೊಳ್ಳುವುದು ವರದಿಯ ಪ್ರಮುಖ ಅಂಶವಾಗಿದೆ. ಮಿಜೋರಾಂನ ನೋಡಿ, ಇದು ಇಂಪಾರ್ಟೆಂಟು. ಯಾವ್ದು ಫಸ್ಟ್ ಇದೆ ಯಾವ ಸೆಕೆಂಡ್ ಅಂತೇಳಿ ಹೇಳ್ತಾರೆ. ಮಿಜೋರಾಂನ ಹನ್ನಥಿಯಾಲ್ ಜಿಲ್ಲೆ ಅತ್ಯುತ್ತಮ ಪ್ರದರ್ಶನ ನೀಡಿದ ಜಿಲ್ಲೆಯಾಗಿದೆ. ಹಾಗೆ ಮಿಜೋರಾಂ, ಸಿಕ್ಕಿಂ, ಎರಡನೇದು ತ್ರಿಪುರಾ ರಾಜ್ಯಗಳು ಕ್ರಮಬದ್ಧವಾಗಿ ಮುಂಚೂಣಿಯಲ್ಲಿವೆ. ಅಂದ್ರೆ ರಾಜ್ಯ ವೈಸ್ ಹೇಳ್ತಾರೆ. ನಾರ್ತ್ ಈಸ್ಟ್ನ ರಾಜ್ಯಗಳು ಮಿಜೋರಾಂ ಫಸ್ಟ್ ಆದ್ರೆ, ಸಿಕ್ಕಿಂ ರಾಜ್ಯ ಸೆಕೆಂಡ್ನೇ ಹೈಯೆಸ್ಟ್, ಇದು ತ್ರಿಪುರಾ ಥರ್ಡ್ನೇದು. ಈ ಥರ ಪ್ರದರ್ಶನ ನೀಡಿ ಮುಂಚೂಣಿಯಲ್ಲಿವೆ ಅಂತ. SDG ಗೋಲ್ಸ್ನ ನೋಡಿ ಯಾವ ಥರ ಸ್ಥಳೀಯ ಮಟ್ಟದಲ್ಲಿ ವರ್ಕ್ ಆಗ್ತದೆ. SDG ಗೋಲ್ಸ್ನ ಅಂದರೆ ಸಹಕಾರಿ, ಸ್ಪರ್ಧಾತ್ಮಕ ಒಕ್ಕೂಟ ವ್ಯವಸ್ಥೆ, ಭಾರತ SDG ಕಾರ್ಯಸೂಚಿ 2030. ಅಂದರೆ 2030 ಒಳಗಾಗಿ ಏನು ಮಾಡಬೇಕು, SDG ಗೋಲ್ಸ್ನ ಪೂರ್ಣಗೊಳಿಸಬೇಕಂತ ಈ ಥರ ಮಾರ್ಗಸೂಚಿ ಹಾಕ್ಕೊಂಡಿದ್ದಾರೆ.
ಏನೇನು ಉಪಕ್ರಮ ಹಾಗಾದ್ರೆ ಈ ಸ್ಥಳೀಯ ಮಟ್ಟದಲ್ಲಿ ಇದನ್ನು ಅಭಿವೃದ್ಧಿಗೊಳಿಸ್ಬೇಕಂತ ಅಂದ್ರೆ ಪಂಚಾಯತ್ ಅಡ್ವಾನ್ಸ್ ಇಂಡೆಕ್ಸ್, ಗ್ರಾಮ ಸ್ವರಾಜ್ ಅಭಿಯಾನ, PM ಆವಾಸ್ ಯೋಜನೆ, ಸಮಗ್ರ ಗ್ರಾಮ್ಯ ಉನ್ನಯನ ಅಂತ ಯೋಜನೆ ಅಸ್ಸಾಂನಲ್ಲಿ. ನಂತರದಲ್ಲಿ ಸುದ್ದಿಯಲ್ಲಿರೋದು ಟೆಕ್ ಡ್ರಿವೆನ್ ಫುಡ್ ಪ್ರೊಸೆಸಿಂಗ್ ಅಂತ. ಟೆಕ್ ಡ್ರಿವೆನ್ ಫುಡ್ ಪ್ರೊಸೆಸಿಂಗ್ ಅಂತ ನೀವು ಸುದ್ದಿಯಲ್ಲಿದೆ. ಯಾಕೆ ಸುದ್ದಿಯಲ್ಲಿದೆ ಅಂತ ಹೇಳ್ತೀನಿ ನೋಡಿರಿ, ಹೆಂಗಂದ್ರೆ ಏನು ಅಂತ. ಮೊದಲಿಗೆ ತಂತ್ರಜ್ಞಾನ ಆಧಾರಿತ ಆಹಾರ ಸಂಸ್ಕರಣಾ ತಂತ್ರಜ್ಞಾನವು ದಕ್ಷತೆ, ಸುರಕ್ಷತೆ, ಗುಣಮಟ್ಟವನ್ನು ಹೆಚ್ಚಿಸುವ ಮೂಲಕ ಉದ್ಯಮದಲ್ಲಿ ಕ್ರಾಂತಿಯನ್ನುಂಟು ಮಾಡುತ್ತದೆ. ಉದಾಹರಣೆಗೆ ನೋಡ್ಕೊಂಬೋಣ. ಅಧಿಕ ಒತ್ತಡ ಸಂರಕ್ಷಣೆ ಮಾಡೋದ್ರಿಂದ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವುದು ಮತ್ತು ಅದರ ಶೆಲ್ಫ್ ಅವಧಿನ ಹೆಚ್ಚಿಸುತ್ತದೆ. ಅಂದ್ರೆ ಬಾಳಿಕೆ ಮಟ್ಟ ಹೆಚ್ಚಿಗೆ ಬರ್ತಂತ. ಆಮೇಲೆ ಪಲ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ. ಪಲ್ಸ್ ಎಲೆಕ್ಟ್ರಿಕ್ ಫೀಲ್ಡು ಇದು ವ್ಯವಸ್ಥೆ ತಂತ್ರಜ್ಞಾನ ಅಳವಡಿಸೋದ್ರಿಂದ ಸೂಕ್ಷ್ಮಜೀವಿ ನಿಷ್ಕ್ರಿಯ ಮತ್ತು ಗುಣಮಟ್ಟದ ಸಂರಕ್ಷಣೆ ಸಮೃದ್ಧಿಪಡಿಸ್ಬೋದು. ಆಮೇಲೆ ಕೋಲ್ಡ್ ಪ್ಲಾಸ್ಮಾ ಉಷ್ಣತೆಯ ಸಂಸ್ಕರಣೆ. ಕೋಲ್ಡ್ ಪ್ಲಾಸ್ಮಾ ಸಂಸ್ಕರಣೆ ಹೆಂಗೆ ಮಾಡ್ತಾರಂದ್ರೆ ನೋಡಿ, ರಾಸಾಯನಿಕ ಮುಕ್ತ ಸಂರಕ್ಷಣಾ ವಿಧಾನವಾಗಿದೆ. ಅಂದ್ರೆ ಯಾವುದೇ ಒಂದು ಫುಡ್ ಪ್ಯಾಕೇಜಿಂಗ್ ಮಾಡೋಕ್ಕಾದ್ರೆ ರಾಸಾಯನಿಕ ಮುಕ್ತ ಸಂಸ್ಕರಣೆ ಮಾಡೋದು. ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚಾಲಿತ ಗುಣಮಟ್ಟ ನಿಯಂತ್ರಣ. ಆಮೇಲೆ ಸ್ಮಾರ್ಟ್ ಪ್ಯಾಕೇಜಿಂಗ್ ಮಾಡೋದು. ಈ ಮುಖಾಂತರ ಈ ಫುಡ್ ಪ್ರೊಸೆಸಿಂಗ್ ವ್ಯವಸ್ಥೆ ಅಳವಡಿಸ್ಕೋಬೇಕು ಅಂತ. ಯಾಕಿದು ನ್ಯೂಸ್ದಾಗಿತ್ತಂದ್ರೆ ನೋಡಿ, ಯಾಕಿದು ನ್ಯೂಸ್ದಾಗಿತ್ತಂದ್ರೆ ಸುದ್ದಿ AWSO ಅಸೋಚಾಮ್ ಅಂತೇಳಿ PwC ವರದಿ ಮಾಡಿದೆ. ಆಹಾರ ಕೊರತೆಯ ಮುಂದುವರೆದಿದೆ ಎಂದು ವರದಿ ಪ್ರಕಟಿಸಿದೆ. ಆಹಾರ ಕೊರತೆ ಮತ್ತು ಮುಂದುವರೆದಂಥ ಇಷ್ಟೆಲ್ಲ ವ್ಯವಸ್ಥೆ ಅಳವಡಿಸ್ಕೊಂಡ್ರೆ ಈ ಥರ ಆಹಾರ ಕೊರತೆ ಮುಂದುವರೆದ ಅಂತ ವರದಿ ಮಾಡಿತ್ತು. ಹಾಗೆ ನ್ಯೂಸ್ ಆಗಿತ್ತು. ಏನಂತ ವರದಿ ಮಾಡಿದೆ ನೋಡೋಣ. ಇದು ಜಾಗತಿಕ ಆಹಾರ ಸಂಸ್ಕರಣಾ ಮಾರುಕಟ್ಟೆ 10 ಟ್ರಿಲಿಯನ್ USD ಅಂದರೆ US ಡಾಲರ್ 2025 ಆಗಿದ್ದರೂ ಸಹ ಹೆಚ್ಚಿನ ಕೊಯ್ಲು ರಾಶಿಯಾದ ನಂತರ ನಷ್ಟಗಳು, ಸೀಮಿತ ಸಂಸ್ಕರಣಾ ಮೂಲಸೌಕರ್ಯ ಇತ್ಯಾದಿಗಳಿಂದ ಆಹಾರ ಕೊರತೆ ಮುಂದುವರೆದಿದೆ ಎಂದು ಹೇಳಿದೆ. ಹಾಗಾಗಿ ಈ ವಿಷಯ ಸುದ್ದಿಯಲ್ಲಿತ್ತು. ನಂತರ ಸುದ್ದಿಯಲ್ಲಿರೋದು ನೋಡಿ, ಪ್ಯಾಟರ್ನ್ ಆಫ್ ಫ್ಲಡ್ ಇನ್ ಟರ್ಮ್ಸ್ ಆಫ್ ಮ್ಯಾಗ್ನಿಟ್ಯೂಡ್, ಸೈಜ್, ಇಂಟೆನ್ಸಿಟಿ ಅಂಡರ್ಗೋಯಿಂಗ್ ಚೇಂಜಸ್ ಅಂತ IIT ದಿಲ್ಲಿ ಆ್ಯಂಡ್ ರೂರ್ಕಿ ಇವು ಅಧ್ಯಯನ ಮಾಡಿದವೆ. ಏನಂತ ಅಧ್ಯಯನ ಮಾಡಿದವೆ, ಅಧ್ಯಯನದಲ್ಲಿ ಏನು ಹೇಳಿದಾವೆ ನೋಡೋಣ. ಪ್ರವಾಹದ ಪ್ರಮಾಣ, ಗಾತ್ರ, ತೀವ್ರತೆ ಬದಲಾಗುತ್ತಿದೆ ಎಂದು IIT ದೆಹಲಿ ಮತ್ತು ರೂರ್ಕಿ ಅಧ್ಯಯನ ನಡೆಸಿವೆ. ಅಧ್ಯಯನದ ಪ್ರಮುಖ ಅಂಶಗಳು: ಪ್ರವಾಹದ ತೀವ್ರತೆಯ ಪ್ರಮಾಣ ಇಳಿಕೆಯಾಗ್ತಿದೆ. ಉದಾಹರಣೆಗೆ ನರ್ಮದಾ ನದಿ, ಇದರ ಪ್ರವಾಹದ ಪ್ರಮಾಣ ಇಳಿಕೆಯಾಗಿದೆ, ಹರಿವಿನ ಕಡಿಮೆ ಇದೆ. ಆಮೇಲೆ ನೋಡು, ಮಳೆಯ ಪ್ರಮಾಣದಲ್ಲಿ ವ್ಯತ್ಯಾಸ ಆಗ್ತಿದೆ. ಮಳೆ ಯಾವ ಬರಬೇಕು ಬರ್ತಾಯಿಲ್ಲ, ಬರಬೇಕ ಟೈಮ್ನಾಗೆಲ್ಲ ಬರ್ತದೆ. ಈ ಥರ ವ್ಯತ್ಯಾಸ ಆಗಿದೆ. ಅಣೆಕಟ್ಟುಗಳ ನಿರ್ಮಾಣವು ಪ್ರವಾಹದ ಮಟ್ಟ ಕಡಿಮೆ ಆಗಿದೆ. ಅಲ್ಲಿ ಒಂದು ನದಿಗೆ 10 ಅಣೆಗಳು ಕಟ್ಟಿದಾಗ ಹರಿವು ಕಡಿಮೆ ಆಗ್ತದೆ. ಆಮೇಲೆ ಪ್ರವಾಹದ ಸಮಯ ಬದಲಾವಣೆ. ಉದಾಹರಣೆಗೆ ಗಂಗಾ ವಿಳಂಬ ಆಗ್ತದೆ. ಗಂಗಾದಲ್ಲಿ ಪ್ರವಾಹ ಬರ್ಲಿಕ್ಕೆ ವಿಳಂಬ ಆದ್ರೆ ಮಧ್ಯ ಭಾರತದ ನದಿಗಳಲ್ಲಿ ಹಿಂದಿನ ಅಂದರೆ ಗಂಗಾ ನದಿ ಅಂತ ಫುಲ್ ಲೇಟು ವಿಳಂಬ ಆದ್ರೆ ಮಧ್ಯ ಭಾರತ ಹಿಂದಿನ. ಆಮೇಲೆ ದಕ್ಷಿಣ ಭಾರತದಲ್ಲಿ ಯಾವ ಥರ ಆಗ್ತಂದ್ರೆ, ದಕ್ಷಿಣ ಭಾರತ ಸಾಮಾನ್ಯವಾಗಿ ಎಲ್ಲಕ್ಕಿಂತ ನಂತರದಲ್ಲಿ ಬರ್ತದೆ ಫ್ಲಡ್. ಆಮೇಲೆ ಹವಾಮಾನ ಬದಲಾವಣೆ. ಹಿಂದೂ ಮಹಾಸಾಗರದ ತಾಪಮಾನ ಏರಿಕೆಯಿಂದಾಗಿ ಏರೋಸಾಲ್ಗಳು, ಹಿಮ ಕರಗುವಿಕೆಯು ಪ್ರಭಾವ ಮತ್ತು ಮುಂಗಾರು ಪೂರ್ವ ಮಳೆ ಅಂದ್ರೆ ಈಗೇನು ಮುಂಗಾರು ಮಳೆ ಮಾನ್ಸೂನ್ ಬರೋಕ್ಕಿಂತ ಮುಂಚೆನೇ ಮಲಬಾರ್ ಕರಾವಳಿಯಲ್ಲಿ ಪ್ರವಾಹದ ತೀವ್ರತೆ ಹೆಚ್ಚಾಗ್ತಿದೆ. ಈ ವರ್ಷ ಪ್ರಸ್ತುತ 8% ಹೆಚ್ಚಾಗಿದೆ, 8%. ಆಮೇಲೆ ಭಾರತದಲ್ಲಿ ಹಿಮಾಲಯನ್ ಹೊರತುಪಡಿಸಿ ಭಾರತದ ಹೆಚ್ಚಿನ ಭಾಗದಲ್ಲಿ ಪ್ರವಾಹ ಕಡಿಮೆನೇ ಆಗಿದೆ. ಹಿಮಾಲಯನಲ್ಲಿ ಮಾತ್ರ ಪ್ರವಾಹದ ನಾವು ಸ್ಥಿತಿಗಳು ನೋಡ್ತಿದ್ವಿ, ಬಿಟ್ಟರೆ ಭಾರತದ ಉಳಿದ ಭಾಗಗಳಲ್ಲಿ ನಾವು ಪ್ರವಾಹದ ಪರಿಸ್ಥಿತಿ ಇತ್ತೀಚೆಗೆ ಕಮ್ಮಿ ಆಗ್ತಾ ಬಂದಿದೆ. ಪಶ್ಚಿಮ ಮತ್ತು ಮಧ್ಯ ಗಂಗಾ ಜಲಾನಯನ ಮಾನ್ಸೂನ್ ಪ್ರವಾಹದಲ್ಲಿ 17% ಇಳಿಕೆಯಾಗಿದೆ. ನೋಡಿ, 17% ಈ ಥರ ಪ್ರವಾಹ ಉಂಟಾಗೋದು ಕಡಿಮೆ ಆಗಿದೆ. ಹೀಗೆಲ್ಲ ಆಗೋದ್ರಿಂದ ಪ್ರವಾಹ ಕಡಿಮೆ ಆಗೋದ್ರಿಂದ ಏನು ಪರಿಣಾಮ ಆಗ್ತದೆ ನೋಡೋಣ.
ಏನೆಲ್ಲ ಪರಿಣಾಮ ಬೀರ್ಬೋದು? ಜಲಾನಯನ ಕಾರ್ಯಾಚರಣೆ ನೀರಿನ ಸುರಕ್ಷತೆ, ಪ್ರವಾಹ ಹರಿವು ಕಡಿಮೆ ಆಗುವುದರಿಂದ ಜಲಾಶಯದ ಮಟ್ಟ ಇಳಿಕೆಯಾಗಿ ನೀರು ಸರಬರಾಜು, ನೀರಾವರಿ, ಜಲವಿದ್ಯುತ್ ಯೋಜನೆಗಳ ಮೇಲೆ ಅಡ್ಡ ಪರಿಣಾಮಗಳು ಬೀರುತ್ತವೆ. ಯಾವುದಾದ್ರ ಮ್ಯಾಗ? ಒಂದು ನೀರು ಸರಬರಾಜು ಮತ್ತು ನೀರಾವರಿ, ಆಮೇಲೆ ಜಲವಿದ್ಯುತ್ ಯೋಜನೆಗಳ ಮೇಲೆ ಅಡ್ಡ ಪರಿಣಾಮ ಬೀರ್ತದೆ ಈ ರೀತಿ ಹರಿವಿನ ಕಡಿಮೆ ಆದಾಗ ಪ್ರವಾಹದು. ಆಮೇಲೆ ಪ್ಲೇಸ್ ಇನ್ ನ್ಯೂಸ್ ಅಂತ ಇದೆ, ಸುದ್ದಿಯಲ್ಲಿದೆ. ಸೂಡನ್ ನ್ಯೂಸ್ದಲ್ಲಿದೆ ನೋಡಿ. ಯಾಕೆ ನ್ಯೂಸ್ದಲ್ಲಿದೆ ಅಂದರೆ ಈ ವಿಶ್ವಸಂಸ್ಥೆ ಇತ್ತೀಚೆಗೆ ಈ ಸೂಡನ್ನಲ್ಲಿ ನಡ್ತಕ್ಕಂಥ ನೋಡಿ ಏನಾಗ್ತಿತ್ತು ಅದಕ್ಕೆ ಯಾಕೆ ನ್ಯೂಸ್ದಲ್ಲಿ ಅಂತ ಹೇಳ್ತೀನಿ ನೋಡಿ. ಸೂಡನ್ನ ಉತ್ತರ ಡಾರ್ಫನ್ ಪ್ರಾಂತ್ಯದ ಅಂದರೆ ಸೂಡನ್ನಾಗ ಉತ್ತರ ಡಾರ್ಫನ್ ಪ್ರಾಂತ್ಯದ ರಾಜಧಾನಿಯಾದಂಥ ಎಲ್ ಪಾಷರ್ ನಲ್ಲಿ ಮಾನವೀಯ ಬಿಕ್ಕಟ್ಟು ಹದಗೆಡುತ್ತಿರುವ ಬಗ್ಗೆ ವಿಶ್ವಸಂಸ್ಥೆ ಎಚ್ಚರಿಕೆ ನೀಡಿದೆ, ಕಳವಳ ವ್ಯಕ್ತಪಡಿಸಿದೆ ಅಂತ ಅರ್ಥ. ನಂತರ ಸೂಡನ್ ಬಗ್ಗೆ ತಿಳ್ಕೊಳ್ಳೋಣ. ಸೂಡನ್ ರಾಜಧಾನಿ ಖಾರ್ಟೂಮ್ ಅಂತೇಳಿ, ಇದು ರಾಜಧಾನಿ ಖಾರ್ಟೂಮ್ ಆಗಿದೆ. ಆಫ್ರಿಕಾ ಖಂಡದ 3ನೇ ಅತಿ ದೊಡ್ಡ ರಾಷ್ಟ್ರ ಆಗಿದೆ ಇದು. ಯಾವುದು? ಸೂಡನ್ ಆಫ್ರಿಕಾ ಖಂಡದ 3ನೇ ಅತಿ ದೊಡ್ಡ ರಾಷ್ಟ್ರವಾಗಿದೆ. ಭೂಗಡಿ ಹೊಂದಿದಂಥ ಇತರ ಯಾವ್ಯಾವ ದೇಶಗಳಿಂದ ಭೂಗಡಿ ಹೊಂದಿದೆ ನೋಡಿ. ಈಜಿಪ್ಟ್ನೊಂದಿಗೆ ಹೊಂದಿದೆ ಭೂಗಡಿ, ಎರಿಟ್ರಿಯಾ, ಲಿಬಿಯಾ, ಇಥಿಯೋಪಿಯಾ, ಆಮೇಲೆ ಸೆಂಟ್ರಲ್ ಆಫ್ರಿಕಾ ರಿಪಬ್ಲಿಕ್, ಸೌತ್ ಸೂಡನ್ ಮತ್ತು ಚಾಡ್ನೊಂದಿಗೆ 7 ಕಂಟ್ರಿಗಳ ಜೊತೆ ಇದು ಬಾರ್ಡರ್ ಹೊಂದಿದೆ. ಸಮುದ್ರ ಗಡಿ ಹೊಂದಿರೋದು ಯಾವುದಪ್ಪ ಅಂದ್ರೆ ರೆಡ್ ಸಿ ಜೊತೆ ಸಮುದ್ರ ಗಡಿ ಹೊಂದಿದೆ. ಮತ್ತು ಸೂಡನ್ನ ಅತಿ ಎತ್ತರದ ಪರ್ವತ ಯಾವುದಂದ್ರೆ ಮರ್ರಾ ಅಂಥೇಳಿ ನೆನ್ಪಿಟ್ಕೋಬೇಕು. ಈ ಮರ್ರವು ಸೂಡನ್ನ ಅತಿ ದೊಡ್ಡ ಎತ್ತರದ ಪರ್ವತವಾಗಿದೆ. ಇಲ್ಲಿ ಮ್ಯಾಪ್ನ ನೋಡ್ಕೊಂಬರೋಣ. ಇಲ್ಲಿ ಮೆಡಿಟೇರಿಯನ್ ಸಿ ಇದೆ. ಈ ಮೆಡಿಟೇರಿಯನ್ ಸಿನಿಂದ ಇಲ್ಲಿ ಸುವೇಜ್ ಕಾಲುವೆ ಮುಖಾಂತರ ನಾವು ರೆಡ್ ಸಿ ಬರ್ತೀವಿ. ರೆಡ್ ಸಿ ಮುಖಾಂತರ ಇಲ್ಲಿರೋದು ಬಾಬಾ ಅಲ್ ಮಂಡೇಬ್ ಅಂತೇಳಿ, ಇಲ್ಲಿರೋದು ಎಡನ್ ಕೊಲ್ಲಿ, ಇಲ್ಲಿರೋದು ಯಮನ್. ಓಕೆನಾ? ಈಗ ಈ ಸೂಡನ್ ಇದೆಯಲ್ಲ, ಈ ಸೂಡನ್ ಈ ರೆಡ್ ಸಿಗೆ ಬಾರ್ಡರ್ ಹೊಂದಿದೆ ಅಂತ ನೋಡಿದ್ದೀವಿ ಇಲ್ಲಿ. ಆಮೇಲೆ ಇಲ್ಲಿರೋದು ಬಾಬಾ ಅಕ್ಕಬಾ ಅಂಥೇಳಿ ಒಂದು ಕೊಲ್ಲಿ ಇದೆ. ಅಲ್ಲಿ ಅಕ್ಕಬಾ ಕೊಲ್ಲಿ, ಇಲ್ಲಿ ಪೆನ್ ಚೇಂಜ್ ಮಾಡ್ತೀನಿ. ಅಕ್ಕಬಾ ಕೊಲ್ಲಿ ಇಲ್ಲಿರೋದು. ಆಮೇಲೆ ಬಾಬಾ ಅಲ್ ಮಂಡೇಬ್ ಕೊಲ್ಲಿ ಇಲ್ಲಿರೋದು. ಆಮೇಲೆ ಇಲ್ಲಿರೋದು ಪರ್ಷಿಯನ್ ಕೊಲ್ಲಿ. ಇಲ್ಲಿರೋದು ಹರ್ಮುಜ್ ಕೊಲ್ಲಿ ಅಂತ, ಹರ್ಮುಜ್ ಜಲಸಂಧಿ. ಇಲ್ಲಿರೋದು ಬಾಬಾ ಅಲ್ ಮಂಡೇಬ್ ಜಲಸಂಧಿ. ಇಲ್ಲಿ ಅಕ್ಬಾ ಜಲ ಕೊಲ್ಲಿ ಇದೆ, ಅಕ್ಬಾ ಕೊಲ್ಲಿ. ಓಕೆನಾ? ಆಫ್ರಿಕಾ ಇಲ್ಲಿರೋದು ಅರಬ್ ಸಿ, ಎಡನ್ ಗೊತ್ತಾ, ಇಲ್ಲಿ ಸೌದಿ ಅರೇಬಿಯಾ. ಏನಿಲ್ಲಿ ಸುತ್ತಮುತ್ತ ಬರೋದು, ಇಲ್ಲಿ ಡಿಜಿಬೂಟಿ ಬರ್ತದೆ, ಇಲ್ಲಿ ಸೋಮಾಲಿಯಾ ಬರ್ತದೆ, ಈಜಿಪ್ಟು, ಸುಯೇಜ್ ಕಾಲುವೆ ತೋರಿಸಿದೆ ಸಾಮಾನ್ಯವಾಗೆಲ್ಲ. ಓಕೆನಾ? ನಂತರ ನ್ಯೂಸ್ ಆಗಿರೋದು ಇದೇ ರೆಡ್ ಸಿ ಮತ್ತೆ ನ್ಯೂಸಲ್ಲಿದೆ. ಯಾಕೆ ನ್ಯೂಸ್ ಅಂದರೆ ಹೂತಿ ರೆಬೆಲಿಯನ್ಸು, ಯಮನ್ನ ಹೂತಿಗಳು ಇತ್ತೀಚೆಗೆ ಕೆಂಪು ಸಮುದ್ರದಲ್ಲಿ ಸರಕು ಸಾಗಣೆ ಹೋಗ್ತಕ್ಕಂಥ ಅಂತಾರಾಷ್ಟ್ರೀಯ ಸರಕುಗಳ ಹೋಗ್ತಕ್ಕಂಥ ಹಡಗುಗಳ ಮೇಲೆ ದಾಳಿ ಮಾಡಿ ಆ ಹಡಗುಗಳನ್ನು ಮುಳುಗಿಸ್ತಾ ಬಂದಿದ್ದಾವೆ ನೀರಲ್ಲಿ. ಸೊ ನ್ಯೂಸಲ್ಲಿತ್ತು, ನೋಡೋಣ. ಯಮನ್ನ ಹೂತಿ ದಾಳಿಗೆ ಕೆಂಪು ಸಮುದ್ರದ ಸರಕು ಹಡಗುಗಳು ಡಿಕ್ಕಿ ಹೊಡೆದು 2 ನಾವಿಕರು ಸಾವನ್ನಪ್ಪಿದ್ದಾರೆ. ಅಲ್ಲದೆ ಆ ಹಡಗುಗಳು ಸಹ ಮುಳುಗಿದಾವೆ ಅಂತ ವರದಿಯಾಗಿದೆ. ಈ ಹೂತಿಗಳು ಯಾರು? ಇವ್ರು ಯಾಕೆ ಹಿಂಗೆ ಮಾಡ್ತಾರೆ ಅಂತ ನೋಡೋಣ. ಹೂತಿಗಳು ಯಾರು? ಹೂತಿಗಳು ಇವ್ರು ಏನು ಮಾಡಿದಾರೆ ಅಂದ್ರೆ, ಇದೊಂದು ಹೂತಿ ಅಂತೇಳಿ ಒಂದು ಸಂಘಟನೆ ಇದೆ. ಇದು 1994 ಸ್ಥಾಪನೆ ಮಾಡ್ಯಾರ. ಸ್ಥಾಪಿಸಿದಂಥ ಮನುಷ್ಯ ಯಾರು? ಆ ಮಹಾತ್ಮ ಅಂದ್ರೆ ಹುಸೇನ್ ಅಲ್ ಹೂತಿ ಅಂತ. ಇದು ಹೆಡ್ ಕ್ವಾರ್ಟರ್ ಇಲ್ಲದಪ್ಪ ಇದು ಹೂತಿಗಳದಂದ್ರೆ ಸಾದಾ ಯಮನ್ ಅಂತೇಳಿ ಇಲ್ಲಿದೆ ಅವ್ರ ಹೆಡ್ ಕ್ವಾರ್ಟ್ರು. ಅಧಿಕೃತವಾಗಿ ಅನ್ಸರ್ ಅಲ್ಲಾಹ್ ಎಂದು ಇದಕ್ಕೆಂದು ಕರೀತಾರೆ. ಹೂತಿಗಳ ಸಂಘಟನೆಗೆ ಅಧಿಕೃತವಾಗಿ ಅನ್ಸರ್ ಅಲ್ಲಾಹ್ ಎಂದು ಕರೆಯುತ್ತಾರೆ. ಅನ್ಸರ್ ಅಲ್ಲಾಹ್ ಎಂದು ಕರೆಯುತ್ತಾರೆ. ಓಕೆನಾ? ನೋಡೋಣ ಇವ್ರ ಬಗ್ಗೆ ಏನೇನಿದೆ ಅಂತ ಮಾಹಿತಿ.
1990ರ ದಶಕದಲ್ಲಿ ಯಮನಿನಿಂದ ಹೊರಹೊಮ್ಮಿದ ಪುನರ್ಜೀವನವಾದಿ ಅಥವಾ ಜೈದಿ ಅಂತ ಕರೀತಾರೆ ಇಸ್ಲಾಮಿಕ್ ರಾಜಕೀಯ ಮಿಲಿಟರಿ ಸಂಘಟನೆಯಾಗಿದೆ. ಇದು ಇರಾನ್ ಬೆಂಬಲಿತವಾಗಿದೆ. ಇರಾನ್ನ ಬೆಂಬಲದೊಂದಿಗೆ ಸಹಕಾರದೊಂದಿಗೆ ಇದು ಇತ್ತೀಚೆಗೆ ಕಾರ್ಯನಿರ್ವಹಿಸುತ್ತಿದೆ. 2003ರಲ್ಲಿ ಲೆಬನಾನ್ನ ಶಿಯಾ ರಾಜಕೀಯ ಮಿಲಿಟರಿ ಸಂಘಟನೆಯಾದಂತಹ ಹಿಜ್ಬುಲ್ಲಾ ಸಂಘಟನೆಯಿಂದ ಪ್ರಭಾವಿತಕ್ಕೊಳಗಾಗಿ ಹೂತಿಗಳು ಸಹ USA, ಅಮೆರಿಕ, ಇಸ್ರೇಲ್ ಮತ್ತು ಅಮೆರಿಕದ ಇತರೆ ಸುತ್ತಮುತ್ತ ಅವ್ರ ಫ್ರೆಂಡ್ಲಿ ಕಂಟ್ರೀಸ್ ಯಾವ್ಯಾವ ಅವರೆಲ್ಲ ವಿರುದ್ಧ ಇದು ಹೋರಾಟ ಮಾಡ್ತಾ ಬರ್ತದೆ. ಯಹೂದಿಗಳು ಮತ್ತು ಯಹೂದಿಗಳನ್ನು ಜನಾಂಗದ ವಿರುದ್ಧ ಹೋರಾಟ ಮಾಡ್ತಿದೆ. ಯಾವುದು ಈ ಹೂತಿ ರೆಬೆಲಿಯನ್ಸ್ ಏನು ಮಾಡ್ತಾರೋ ಈ ಯಹೂದಿಗಳನ್ನು ಕೊಲ್ಲೋದು, USA ಹಡಗುಗಳು ಮುಳುಗಿಸೋದು, ಇಸ್ರೇಲ್ ಜನರನ್ನು ಕೊಲ್ಲೋದು, ಇಸ್ರೇಲ್ ಮೇಲೆ ದಾಳಿ ಮಾಡೋದು, ಈ ಥರ ಎಲ್ಲ ಕೆಲಸ ಮಾಡ್ತಾ ಬಂದಿದೆ. ಇವರು ರೆಡ್ ಸೀದಲ್ಲಿ ಏನು ಮಾಡ್ತಾರೆ ಅಂದ್ರೆ ಕೆಂಪು ಸಮುದ್ರ ಮತ್ತು ಎಡನ್ ಕೊಲ್ಲಿಯಲ್ಲಿ ಅಂತಾರಾಷ್ಟ್ರೀಯ ಹಡಗು ಸಾಗಣೆಯ ಮೇಲೆ ದಾಳಿ ನಡೆಸುತ್ತಿದ್ದಾರೆ. ಮತ್ತು ಗಾಜಾ ಯುದ್ಧದಲ್ಲಿ ಹೂತಿಗಳು ಭಾಗವಹಿಸಿದರು. ಗಾಜಾ ಯುದ್ಧದಲ್ಲಿ ಸಹ ಇವರು ಭಾಗವಹಿಸಿದರು. ನೋಡ್ಕೊಂಬರೋಣ ಈ ರೋಡ್ ಮ್ಯಾಪ್ನ ಯಾವ ಥರ ಇದೆ ಅಂತ ನೋಡಿ. ಮೆಡಿಟೇರಿಯನ್ ಸಿ ಇದೆಯಲ್ಲ, ಮೆಡಿಟೇರಿಯನ್ ಸಿಯಿಂದ ಸುವೇಜ್ ಕಾಲು ಮುಖಾಂತರ ರೆಡ್ ಸಿಗೆ ಎಂಟ್ರಿ ಆಗ್ತೀವಿ. ಈ ರೆಡ್ ಸಿ ಎಂಟ್ರಿ ಆದಾಗ ಇಲ್ಲಿ ಬರ್ತೀವಿ ಡಿಜಿಬೂಟಿ. ಈ ಡಿಜಿಬೂಟಿ ಹತ್ರನೇ ಇಲ್ಲಿರೋದು ಬಾಬಾ ಅಲ್ ಮಂಡಬ್ ಇಲ್ಲಿರೋದ್ರಿಂದ ಇವ್ರು ಏನು ಮಾಡ್ತಾರೆ ಅಂದರೆ ಈಸಿಯಾಗಿ ಈ ಯಮನ್ನಿಂದ ಇಲ್ಲಿ ಬರ್ತಕ್ಕಂಥ ಹಡಗುಗಳ ಮೇಲೆ ದಾಳಿ ಮಾಡೋದು, ಮುಳುಗಿಸೋದು ಕೆಲಸ ಈ ಥರ ಮಾಡ್ತಿದ್ದಾರೆ. ಅಂದರೆ ಈ ಸೌತ್ ಏಷ್ಯಾ ಕಂಟ್ರಿಗಳು ಅಥವಾ ನಾರ್ತ್ ಈಸ್ಟ್ ಏಷ್ಯನ್ ಕಂಟ್ರಿಗಳ ಮ್ಯಾಗ ಯಾವುದೇ ವ್ಯವಹಾರಗಳು ಮತ್ತು ಇವು ಹಡಗುಗಳು ಹೋಗೋದಂತೆ ಮಾಡ್ತಿದೆ. ಈ ಕಡೆ ಏನಪ್ಪ ಜರ್ಮನಿ, ಆಮೇಲೆ ಫ್ರಾನ್ಸು, ಇಂಗ್ಲೆಂಡು, ಈ ಕಡೆಯಿಂದ ಯಾವ ಹಡಗುಗಳೆಲ್ಲ ಏನು ಎಂಟ್ರಿ ಆಗ್ತಾವಲ್ಲ ಈ ಕಡೆ ಬರುವು, ಆಮೇಲೆ ಈ ಕಡೆಯಿಂದ ಈ ಕಡೆ ಹೋಗೋ ಸರಕುಗಳು ಅವನ್ನು ವಶಪಡಿಸ್ಕೊಳ್ಳೋದು, ಲೂಟಿ ಮಾಡೋದು, ಈ ಥರ ಎಲ್ಲ ಮಾಡ್ತಿದೆ. ಹಾಗಾಗಿ ನ್ಯೂಸ್ದಾಗಿತ್ತು. ನೆಕ್ಸ್ಟ್ ನ್ಯೂಸ್ದಾಗ ನೋಡೋಣ. ಎನಿಮಿ ಪ್ರಾಪರ್ಟಿ ಆ್ಯಕ್ಟ್ 1968 ತುಂಬ ಇಂಪಾರ್ಟೆಂಟ್ ಇದೆ ನೋಡಿ. ರೀಸೆಂಟಾಗಿ ಈ ಸೈಫ್ ಅಲಿ ಖಾನ್ ಅಂತ ಬಾಲಿವುಡ್ ಆ್ಯಕ್ಟರ್ ಅದರ. ಈ ಅವ್ರದ್ದು 15,000 ಕೋಟಿ ಮೌಲ್ಯದ ಆಸ್ತಿ ಏನು ಮಾಡ್ಯಾರ, ಶಸ್ತ್ರು ಆಸ್ತಿಯನ್ನು ಘೋಷಣೆ ಮಾಡಿ ಅದನ್ನು ಮುಟ್ಟುಗೋಲು ಹಾಕ್ಕೊಳ್ಳೋಕೆ ಈ ಮಧ್ಯಪ್ರದೇಶ ಹೈಕೋರ್ಟು ತೀರ್ಪು ನೀಡಿತ್ತು. ಸೊ ಹಾಗಾಗಿ ನ್ಯೂಸ್ದಲ್ಲಿದೆ, ನೋಡೋಣ. ಬಾಲಿವುಡ್ ನಟಗೆ ಸೇರಿದ ಹಳೆಯದಾದ ಆಸ್ತಿ ವಿವಾದವು ನ್ಯಾಯಾಲಯವು ಶತ್ರು ಆಸ್ತಿ ಎಂದು ಘೋಷಿಸಿದೆ. ಹಾಗಾಗಿ ಸೈಫ್ ಅವರ 15,000 ಕೋಟಿಯ ಮೌಲ್ಯದ ಆಸ್ತಿ ಕಳೆದುಕೊಳ್ಳುವಂತಾಗಿದ್ದಾರೆ ಅಥವಾ ಕಳೆದುಕೊಂಡಿದ್ದಾರೆ. ಇದು ಮಧ್ಯಪ್ರದೇಶನ ಹೈಕೋರ್ಟ್ನಲ್ಲಿ ಘೋಷಿಸಲಾಗಿದೆ. ಹಿನ್ನೆಲೆ ಏನು ನೋಡೋಣ. ಹಿನ್ನೆಲೆ ರಾಜಮನೆತನದ ವಂಶದ ಆಸ್ತಿ ಪರಂಪರೆ ಹೆಂಗಿತ್ತು ನೋಡ್ರಿ. ಇವ್ರ ಆಸ್ತಿ ಪರಂಪರೆದಾಗ ಯಾರ್ಯಾರಿದ್ರು ಅಂದ್ರೆ ಒಬ್ಬಾಕಿ ಹಮೀದುಲ್ಲಾ ಖಾನ್ ಅಂತಿದ್ದಳು. ಹಮೀದುಲ್ಲಾ ಖಾನ್ ಅಂತ ಒಬ್ಬ ನವಾಬ್ ಇದ್ದ. ಅವನಿಗೆ 3 ಮಕ್ಕಳಿದ್ರು. ಇವನಿಗೆ ಹಮೀದುಲ್ಲಾ ಖಾನಿಗೆ 3 ಮಕ್ಕಳು. ಅದು ಹೆಣ್ಮಕ್ಳೇ ಇದ್ರು. 3 ಹೆಣ್ಮಕ್ಳೇ ಇದ್ದರು. ಮೊದಲನೇದಕ್ಕೆ ಅಬಿದಾ ಬೇಗಮ್ ಅಂಥೇಳಿ, ಎರಡನೇದವರು ಸಾಜಿದಾ ಸುಲ್ತಾನ್ ಅಂಥೇಳಿ, ಮೂರನೇದವರು ರಾಬಿಯಾ ಬೇಗಮ್ ಅಂತ. ಓಕೆನಾ. ಈ ವಂಶದಿಂದ ನೋಡಿ ಇವರೆಲ್ಲ ಅಬಿದಾ ಬೇಗಮ್ ಅವರು ಪಾಕಿಸ್ತಾನಕ್ಕೆ ವಲಸೆ ಹೋಗ್ಬಿಡ್ತಾರೆ. ಅಂದರೆ ಇಂಡಿಯಾ ಇಂಡಿಪೆಂಡೆನ್ಸ್ ಆದಮೇಲೆ 2 ಕಂಟ್ರಿಗಳು ಡಿವೈಡ್ ಆದಮೇಲೆ ಈಕೆ ಹೋಗ್ಬಿಡ್ತಾಳೆ ಅಬಿದಾ ಬೇಗಮ್ ಅವರು. ಅಬಿದಾ ಬೇಗಮ್ ಹೋದ ತಕ್ಷಣ ಇದನ್ನು ಏನು ಮಾಡ್ತಾಳೆ ಅಂದರೆ ಎಲ್ಲ ಪ್ರಾಪರ್ಟಿ ಈ ಸಾಜಿದಾ ಬೇಗಮ್ ಏನು ಮಾಡ್ತಾರೆ ಅಂದ್ರೆ ಅವ್ರ ಅಂಡರ್ದಾಗ ಬರ್ತದೆ ಎಲ್ಲ ಪ್ರಾಪರ್ಟಿ. ಈ ಸಾಜಿದಾ ಬೇಗಮ್ ಅವ್ರು ಏನು ಮಾಡ್ತಾರೆ ಅಂದ್ರೆ ಮದುವೆ ಆಗ್ತಾರೆ. ಯಾರಿಗೆ? ಇಫ್ತರ್ ಅಲಿ ಖಾನ್ ಪಟೌಡಿ ಅಂಥೇಳಿ. ಇಫ್ತರ್ ಅಲಿ ಖಾನ್ ಪಟೌಡಿ ಅವ್ರಿಗೆ ಮದುವೆ ಆಗ್ತಾರೆ. ಮದುವೆ ಆದ್ಮೇಲೆ ಇವ್ರಿಗೆ ಒಬ್ಬ ಮಗ ಹುಡ್ತಾನೆ. ಅವನ ಹೆಸರು ಇರ್ತದ ಮನ್ಸೂರ್ ಅಲಿ ಖಾನ್ ಪಟೌಡಿಯಾ ಅಂಥೇಳಿ. ಮನ್ಸೂರ್ ಅಲಿ ಖಾನ್ ಪಟೌಡಿಯಾ ಇವನು ಮದುವೆ ಆಗ್ತಾನೆ. ಯಾರಿಗೆ? ನಟಿ ಶರ್ಮಿಳಾ ಟ್ಯಾಗೋರ್ ಅವ್ರಿಗೆ ಮದುವೆ ಆಗ್ತಾನೆ. ಇವ್ರಿಗೆ ಹುಡ್ತಾರೆ 3 ಮಕ್ಕಳು. ಯಾರ್ಯಾರು ಅಂದ್ರೆ ನೋಡಿ, ಇವ್ರಿಗೆ ಹುಟ್ಟಿದಂಥ ಸಂತಾನಗಳು ಯಾರಪ್ಪ ಅಂದ್ರೆ ಒಬ್ಬ ಸೈಫ್ ಅಲಿ ಖಾನ್, ಈ ನಟ ಏನದಲ್ಲ ಇವನು, ಆಮೇಲೆ ಸುಹಾ ಅಲಿ ಖಾನ್ ಅಂತೇಳಿ, ಆಮೇಲೆ ಸಬಾ ಅಲಿ ಖಾನ್ ಅಂತ ಇವು 3 ಮಕ್ಕಳು ಹುಟ್ಟಿರ್ತಾರೆ. ಓಕೆನಾ.
ಮೂವರು ಮಕ್ಕಳು ಹುಟ್ಟಿರ್ತಾರೆ. ಹಾಗಾಗಿ ಈ ಆಸ್ತಿ ಎಲ್ಲ ಸದ್ಯಕ್ಕೆ ಸೈಫ್ ಅಲಿ ಖಾನ್ ಏನು ನಟ ಅದಾರಲ್ಲ ಅವರು ಅಂಡ್ರಾಗಿ ಇದ್ದಿರ್ತದೆ. ಸ್ವಾತಂತ್ರ್ಯ ನಂತರದಲ್ಲಿ ಇದು ಸಂಬಂಧಪಟ್ಟಂತೆ ಭಾರತದಲ್ಲಿ ಏನೇನಾಯಿತು ನೋಡೋಣ. ಇಷ್ಟು ಯಾವ ಥರ ಆಸ್ತಿ ವಂಶಾವಳಿ ಆಯಿತು ಅಂತ ನಾನು ನಿಮಗೆ ಮ್ಯಾಪ್ ಹಾಕಿ ತೋರಿಸಿದ್ದೀನಿ, ಚಾರ್ಟ್ ಹಾಕಿ ತೋರಿಸಿದ್ದೀನಿ. ಇನ್ನು ಮುಂದೆ ನೋಡಿ, ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಗಳಿಂದ 1968ರ ಶತ್ರು ಆಸ್ತಿ ಕಾಯ್ದೆ ಜಾರಿಗೆ ಬಂದಿತ್ತು. ಶತ್ರು ಆಸ್ತಿ ಕಾಯ್ದೆ ಜಾರಿಗೆ ಬಂದಿತ್ತು. ಯಾಕೆ ಶತ್ರು ಆಸ್ತಿ ಕಾಯ್ದೆ ಜಾರಿಗೆ ತಂದ್ರಂದ್ರೆ, ಪ್ರತಿಕೂಲ ರಾಷ್ಟ್ರಗಳಲ್ಲಿ ವಾಸಿಸುತ್ತಿರುವ ಅಂದರೆ ಶತ್ರು ರಾಷ್ಟ್ರಗಳಲ್ಲಿರ್ತಕ್ಕಂಥ ಶತ್ರು ಪ್ರಜೆಗಳು ಭಾರತದಲ್ಲಿ ಆಸ್ತಿಗಳಿಂದ ಲಾಭ ಗಳಿಸುವುದನ್ನು ತಡೆಯುವುದು. ಪ್ರತಿಕೂಲ ರಾಷ್ಟ್ರಗಳಲ್ಲಿ ವಾಸಿಸುತ್ತಿರುವ ಶತ್ರು ಪ್ರಜೆಗಳು ಭಾರತೀಯ ಆಸ್ತಿಗಳಿಂದ ಲಾಭ ಗಳಿಸುವುದು ಅಥವಾ ಲಾಭ ಪಡೆಯುವುದನ್ನು ತಡೆಯಲು ಈ ಕಾಯ್ದೆ ತರಲಾಗಿದೆ. ಯಾವುದು? 1968ರ ಶತ್ರು ಆಸ್ತಿ ಕಾಯ್ದೆ ತಂದಿರ್ತಾರೆ. ಉದಾಹರಣೆಗೆ, ಶತ್ರು ರಾಷ್ಟ್ರದ ಯಾವುದೇ ನಾಗರಿಕ ಸೇರಿದ ಯಾವುದೇ ಆಸ್ತಿ ಅದು ಭಾರತದಲ್ಲಿತ್ತು ಅಂದ್ರೆ ಅದನ್ನು ಶತ್ರು ಆಸ್ತಿ ಅಂತ ಘೋಷಣೆ ಮಾಡಬೇಕು ಅಂತ ಈ ಥರ ತರಲಾಗಿದೆ. ಆಮೇಲೆ ಮುಖ್ಯವಾಗಿ ಏನಂದ್ರೆ, ಇದು ಸಂಬಂಧಪಟ್ಟಂತೆ ತಿದ್ದುಪಡಿ ಮಾಡ್ರಿ 2017ರಾಗ. ಏನಂತ ನೋಡಿ, 2017ರಲ್ಲಿ ತಿದ್ದುಪಡಿ, ಶತ್ರು ದೇಶಗಳಿಗೆ ವಲಸೆ ಹೋದವರ ಮಕ್ಕಳು, ಉತ್ತರಾಧಿಕಾರಿಗಳು ಅಥವಾ ಮಕ್ಕಳು ಮೊಮ್ಮಕ್ಕಳು ಯಾರೇ ಆಗಲಿ ಅವರ ವಂಶಸ್ಥರು ಆಸ್ತಿಗಳನ್ನು ಆನುವಂಶಿಕವಾಗಿ ಪಡೆಯಲು ಸಾಧ್ಯವಿಲ್ಲ ಎಂದು 2017ರ ತಿದ್ದುಪಡಿಯಲ್ಲಿ ಸ್ಪಷ್ಟೀಕರಿಸಲಾಗಿದೆ. ಸೊ ಹಾಗಾಗಿ ಈಗ ಅವ್ರು ಬಿಟ್ಟು ಹೋದರು, ಸೈಫ್ ಅಲಿ ಖಾನ್ ಅವ್ರ ಮೊಮ್ಮಗ ಆದರೂ ಅದು ಶತ್ರು ಆಸ್ತಿ ಅಂತ ಕನ್ಸಿಡರ್ ಮಾಡಬೇಕಂತ ತಿದ್ದುಪಡಿ ಮಾಡಲಾಗಿತ್ತು. ಆ ತಿದ್ದುಪಡಿ ಮೂಲಕ ಆ ಆಸ್ತಿಯನ್ನು ಶತ್ರು ಆಸ್ತಿಯನ್ನು ಘೋಷಣೆ ಮಾಡಿ 15,000 ಮೌಲ್ಯದ ಆಸ್ತಿ ಕಳೆದುಕೊಳ್ಳುವಂತ ಆಯಿತು ಅವರು. ನೆಕ್ಸ್ಟ್ ನ್ಯೂಸ್ದಲ್ಲಿದೆ, ಜಾಮಾತ ಅಂತ ಜಾಯಿಂಟ್ ಎಕ್ಸಸೈಸ್ ನಡೀತಿದೆ. ಜಾಮಾತ ಜಾಯಿಂಟ್ ಎಕ್ಸಸೈಸ್ ಇದು ಯಾವ ಸಂಬಂಧ? ಜಪಾನೀಸ್ ಕೋಸ್ಟ್ ಗಾರ್ಡ್ ಶಿಪ್, ಅದ್ರ ಹೆಸರು ಏನದಂದ್ರೆ ಇತ್ಸುಕುಶಿಮಾ ಅಂತ. ಇದು ಅರೈವ್ಡ್ ಇನ್ ಚೆನ್ನೈ, ತಮಿಳುನಾಡು ಫಾರ್ ಜಾಯಿಂಟ್ ಎಕ್ಸಸೈಸ್ ಜಾಮಾತ. ಓಕೆನಾ? ಇದು ಜಪಾನ್ ಕೋಸ್ಟ್ ಗಾರ್ಡ್ನ ಶಿಪ್ ಬಂದದ ಹೆಸರು ಇತ್ಸುಕುಶಿಮಾ ಅಂತ. ಅದು ಚೆನ್ನೈಗೆ ಬಂದದ. ಯಾಕೆ ಬಂದಂದ್ರೆ ಇಲ್ಲಿ ಭಾರತ ಮತ್ತು ಜಪಾನ್ ಎರಡು ಜಂಟಿಯಾಗಿ ಜಾಮಾತ ಎನ್ನುವ ಒಂದು ವ್ಯಾಯಾಮ ನಡೆಸಿದೆ ಅದರಲ್ಲಿ ಭಾಗವಹಿಸ್ಲಿಕ್ಕೆ ಬಂದು ಜಾಮಾತ. ಓಕೆನಾ? ಭಾರತ ಜಪಾನ್ ಕರಾವಳಿ ಸಂರಕ್ಷಣಾ ಪಡೆಗಳು ಜಂಟಿ ಸಮುದ್ರ ವ್ಯಾಯಾಮ ನಡೆಸುತ್ತಿವೆ. ಏನು ಗುರಿ ಹೊಂದ್ಯಾವು ಅಂದ್ರೆ, ಪರಿಣಾಮಕಾರಿ ಸಾಮರ್ಥ್ಯ ಹೆಚ್ಚಿಸಲಕ, ಯುದ್ಧ ಕೌಶಲ್ಯಗಳು ಪರಿಷ್ಕರಿಸುವುದು, ಪರಿಸರ ಕಾರ್ಯಸಾಧ್ಯತೆ ಬಲಪಡಿಸುವುದು ಈ ಉದ್ದೇಶಗಳಿಂದ ಈ ವ್ಯಾಯಾಮ ನಡೆಸ್ತಿವೆ. ನಂತರದಲ್ಲಿ ನ್ಯೂಸಲ್ಲಿದೆ, ಕೇಂದ್ರ ಔಷಧ ಗುಣಮಟ್ಟ ನಿಯಂತ್ರಣ ಸಂಸ್ಥೆ CDSCO ಸುದ್ದಿಯಲ್ಲಿದೆ. ನಂತರ ನೋಡಿ, ಯಾಕೆ ನ್ಯೂಸಲ್ಲೇ, ಸಾಕು ಪ್ರಾಣಿ ಜನರಿಗೆ ಹಾನಿಯಾಗದಂತೆ ತಡೆಯಲು 17 ನಮೂನೆಯ ಔಷಧಗಳನ್ನು ಸಿಂಕ್ನಲ್ಲಿ ತೊಳೆಯಲು CDSCO ಶಿಫಾರಸು ಮಾಡಿದೆ. ಯಾಕೆ ಈ ಥರ ಶಿಫಾರಸು ಮಾಡಿದೆ ಅಂದರೆ, ಕಾರಣ ಏನಂತ ಕೊಟ್ಟರಂದ್ರೆ, ಪೆಂಟನಿಲ್ ಮತ್ತು ಟ್ರಾಮಡಲ್ ಮತ್ತು ಡಯಾಜಿಪಮ್ ಅಂತೇಳಿ ಈ 3 ಇಂಥವು ಏನವಂದ್ರೆ ಇವು ನೋವು ನಿವಾರಿಸುವಗಳಲ್ಲಿ ಮಾದಕ ದ್ರವ್ಯ ಸೇರಿವೆ. ಇವು ನೋವು ನಿವಾರಿಸ್ತಕ್ಕಂಥ ಡ್ರಗ್ಸ್ ಆಗ್ಯಾವ. ಇವು ಸಿರಿಂಜಿಲ್ಲ ಸಿಂಕ್ನಲ್ಲಿ ತೊಳೆಯೋದ್ರಿಂದ ಮುಂದೆ ಮನುಷ್ಯರಿಗೆ ಬರಬಾರ್ದು ಅಂತ ಈ ಮಾದಕ ದ್ರವ್ಯಗಳಿಗೆ ಮನುಷ್ಯರಿಗೆ ಸೇರಿದಂತೆ ಪ್ರಾಣಿಗೆ ಸೇರಿದಂತೆ ತಡಿಲಕ್ಕ ಈ CDSCO ಶಿಫಾರಸು ಮಾಡಿದೆ. ನೆಕ್ಸ್ಟು, ಇತ್ತೀಚೆಗೆ ಮೆಕ್ಕೆಜೋಳ ಶೃಂಗಸಭೆ ನಡೆದ. ಇದನ್ನು 11ನೇ ಆವೃತ್ತಿದಾಗ್ಯದ. 11ನೇ ಆವೃತ್ತಿ ಇದು ಶಿವರಾಜ್ ಸಿಂಗ್ ಚೌಹಾಣ್ ಅವರು ಉದ್ಘಾಟನೆ ಮಾಡಿರ. ಇದು ಮೆಕ್ಕೆಜೋಳ ಶೃಂಗಸಭೆ 2025. ಯಾಕೆ ಈ ಥರ ಮೆಕ್ಕೆಜೋಳ ಶೃಂಗಸಭೆ ಮಾಡ್ತಾರಂದ್ರೆ, ಇದೊಂದು ಮೆಕ್ಕೆಜೋಳವು ಖಾರಿಫ್ ಬೆಳೆಯಾಗಿದೆ. ಅಂದ್ರೆ ಮಳೆಗಾಲದಲ್ಲಿ ಮುಂಗಾರು ಮಳೆ ಆರಂಭದಲ್ಲಿ ಇದು ಬಿತ್ತನೆ ಮಾಡ್ತಾರೆ ಅಥವಾ ಮಾನ್ಸೂನ್ ಮಳೆಯಿಂದ ಆಧಾರವಾಗಿದೆ. ಜಾಗತಿಕವಾಗಿ ಧಾನ್ಯದ ರಾಣಿ ಅಂತ ಕರೀತಾರೆ ಇದಕ್ಕೆ. ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ಕರೀತಾರೆ ಧಾನ್ಯಗಳ ರಾಣಿ ಅಂತ ಕರೀತಾರೆ. ಅತ್ಯಧಿಕ ಆನುವಂಶಿಕ ಇಳುವರಿ ಸಾಮರ್ಥ್ಯ ಹೊಂದಿದೆ. ಯಾವ ರೀತಿ ಮಣ್ಣಿನಲ್ಲಿ ಬೆಳೀತಂದ್ರೆ, ಲೋಮಿ ಮಣ್ಣು ಅಥವಾ ಹಳೆ ಮೆಕ್ಕಲು ಮಣ್ಣಿನಲ್ಲಿ ಉತ್ಕೃಷ್ಟವಾಗಿ ಫಲವತ್ತಾಗಿ ಬೆಳೀತದೆ. ಆಮೇಲೆ ಇದಕ್ಕೆ ಎಷ್ಟು ತಾಪಮಾನ ಬೇಕಂದ್ರೆ 21 ಡಿಗ್ರಿಯಿಂದ 27 ಡಿಗ್ರಿ. ಭಾರತದಲ್ಲಿ ಎಲ್ಲೆಲ್ಲಿ ಬೆಳೀತದೆ ಅಂದ್ರೆ
ನೋಡಿ, ಕರ್ನಾಟಕ, ಮಧ್ಯಪ್ರದೇಶ, ಬಿಹಾರ, ತಮಿಳುನಾಡು, ತೆಲಂಗಾಣ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶಗಳಲ್ಲೆಲ್ಲ ಈ ಮೆಕ್ಕೆಜೋಳ ಬೆಳಿತಾರೆ. ಜಾಗತಿಕ ಮಟ್ಟದಲ್ಲಿ ಎಲ್ಲಿ ಹೆಚ್ಚು ಬೆಳಿತಾರೆ ಅಂದ್ರೆ ಇದು ಫಸ್ಟ್ ಅದ US, ಅಮೇರಿಕಾ, ಬ್ರೆಜಿಲ್, ಚೀನಾ, ರಷ್ಯಾ ಮತ್ತು ಕೆನಡಾ, ಮೆಕ್ಸಿಕೋದಲ್ಲಿ ಈ ಮೆಕ್ಕೆಜೋಳನ ಬೆಳಿತಾರೆ. ನೋಡಿ, ಇನ್ನೊಂದು ಸುದ್ದಿಯಲ್ಲಿದೆ, ಅಂದರೆ ಪರ್ಸನಾಲಿಟಿ ಇನ್ ನ್ಯೂಸ್ ಇನ್ ಪರ್ಸನಾಲಿಟಿ ಅಂತ, ಅಂದರೆ ಸುದ್ದಿಯಲ್ಲಿ ಯಾರು ಅದರ ಅಂತ ನನ್ನ ನ್ಯೂಸ್ ಆಗಿತ್ತು, ಕದಂಬಿನಿ ಗಂಗೂಲಿ ಅಂತ ಅವ್ರ ಬಗ್ಗೆ ಹೇಳಬೇಕಿತ್ತು. ಮುಂದಿನ ಸುದ್ದಿಯಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಬಟ್ ಅದಕ್ಕಿಂತ ಮುಂಚೆ ತಿಳಿಸ್ತೀನಿ. ಯಾರು ಕದಂಬಿನಿ ಗಂಗೂಲಿ ಅಂದ್ರೆ 1861ರಲ್ಲಿ ಬಿಹಾರದ ಭಾಗಲ್ಪುರದಲ್ಲಿ ಜನ್ಮ ಆಗಿತ್ತು. ಇವರು ಮೊದಲ ಭಾರತೀಯ ಶಿಕ್ಷಣ ಪಡೆದ ಮಹಿಳೆಯಾಗಿದ್ದರು. ಅಂದ್ರೆ ಕಲ್ಕತ್ತಾ ಮೆಡಿಕಲ್ ಕಾಲೇಜಿನಲ್ಲಿ ಮೆಡಿಕಲ್ ಮುಗಿಸ್ಕೊಂಡು ಪಾಶ್ಚಿಮಾತ್ಯ ವೈದ್ಯ ವೃತ್ತಿಗೆ ಪರವಾನಗಿ ಪಡೆದಂಥ ಮೊದಲ ಭಾರತೀಯ ಮಹಿಳೆಯಾಗಿದ್ದರು. ಅಂದ್ರೆ ಇಲ್ಲಿ ಇಂಡಿಯಾದಾಗ ಮೆಡಿಕಲ್ ಮುಗಿಸಿದ್ರು, ಹೊರಗಿನ ದೇಶದಾಗ ಪಾಶ್ಚಿಮಾತ್ಯ ದೇಶಗಳಿಗೆ ಹೋಗಿ ಅವರು ಮೆಡಿಕಲ್ ವೃತ್ತಿ ಮಾಡಬೇಕಾದ್ರೆ ಅಂದರೆ ಲೈಸೆನ್ಸ್ ತೊಗೋಬೇಕಿತ್ತು. ಆ ಲೈಸೆನ್ಸ್ ಪಡೆದಂಥ ಮೊದಲ ಭಾರತೀಯ ಮಹಿಳೆಯಾಗಿದ್ದರು. ಜೊತೆಗೆ ಬ್ರಹ್ಮ ಸಮಾಜದ ಸದಸ್ಯರಾಗಿದ್ದರು, ಸಾಮಾಜಿಕ ಸುಧಾರಕಿಯಾಗಿದ್ದರು. 1889ರ INCನ ಮೊದಲ ಮಹಿಳಾ ನಿಯೋಗದಲ್ಲಿ 6 ಪ್ರತಿನಿಧಿಗಳಲ್ಲಿ ಇವರೊಬ್ಬರಾಗಿದ್ದರು. ಬಿಹಾರ, ಒರಿಸ್ಸಾಗಳ ಮಹಿಳಾ ಗಣಿ ಕಾರ್ಮಿಕರ ಸ್ಥಿತಿಗತಿಗಳ ಬಗ್ಗೆ ವಿಚಾರಿಸಲು ಸರ್ಕಾರಿ ಸಮಿತಿಯಲ್ಲಿ ಕಾಮಿನಿ ರಾಯ್ ಜೊತೆಗೆ ಅವರೊಂದಿಗೆ ಕೆಲಸ ಮಾಡಿದರು. 1906ರಲ್ಲಿ ಕಲ್ಕತ್ತಾದಲ್ಲಿ ನಡೆದ ಮಹಿಳಾ ಸಮ್ಮೇಳನ ಆಯೋಜಿಸಲು ಸಹಕಾರಿ ಮಾಡಿದರು. ಸೊ ಕದಂಬಿನಿ ಗಂಗೂಲಿಯವರು ಈ ಜುಲೈ ತಿಂಗಳಲ್ಲಿ ನ್ಯೂಸ್ದಾಗ ಇರ್ತಾರೆ. ಯಾಕಂದರೆ ಅವರು ಈ ತಿಂಗಳಲ್ಲಿ ಹುಟ್ಟುಕೊಂಡಿದ್ದು ಕಡೆದು ಅವರು ನ್ಯೂಸ್ದಾಗಲಿದ್ದಾರೆ. ಆಮೇಲೆ ನಾನು ಡಾಕ್ಟರ್ ಅಂತ ಹೇಳಿದಂಗೆ ಕಡೆದು ಇದೇ ಜುಲೈ 1ನೇ ತಾರೀಕು ಡಾಕ್ಟರ್ಸ್ ಡೇ ಅಂತ ಆಚರಣೆ ಮಾಡ್ತಾರೆ. ಯಾಕಂದ್ರೆ ವೈದ್ಯನಾಥ್ ಚಟರ್ಜಿ ಅಂತ ಅವರು ಸ್ಮರಣೆಗಾಗಿ, ಅವರು ಡಾಕ್ಟರ್ ಇದ್ದರು, ಅವ್ರ ಸ್ಮರಣೆಗಾಗಿ ಈ ಡಾಕ್ಟರ್ಸ್ ಡೇ ಅಂತ ಆಚರಣೆ ಮಾಡ್ತಾರೆ. ಸೊ ಎಲ್ಲ ವೀಕ್ಷಕರಿಗೆ ಈ ಕ್ಲಾಸ್ ಇಷ್ಟ ಆದಲ್ಲಿ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮಗೆ ಇಷ್ಟ ಆಗಲಿಲ್ಲ ಅಂದ್ರೆ ಶೇರ್ ಮಾಡಬೇಡ್ರಿ, ಸಬ್ಸ್ಕ್ರೈಬ್ ಮಾಡಬೇಡ್ರಿ. ಎಲ್ಲ ವೀಕ್ಷಕರು ನೋಡಿದವರಿಗೆಲ್ಲ ಧನ್ಯವಾದಗಳು. ವೀಕ್ಷಿಸಿದ ಎಲ್ಲ ಅಭ್ಯರ್ಥಿಗಳು ಥ್ಯಾಂಕ್ ಯು.